ಸಂಕೇಶ್ವರದಲ್ಲಿ ಯುವಕನ ಮೇಲೆ ತಲವಾರ್ನಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಲು ಯತ್ನಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಕರಣದಲ್ಲಿ ಶ್ಯಾಮರಾವ್ ಉರ್ಫ್ ಶ್ಯಾಮ್, ಮೋಹನ್ ಯಾದವ್, ಸುನೀಲ್ ಅಶೋಕ್ ಪಾಂಡವ್, सूरज बाळासाहेब वैद्य, समीर तुकाराम पाटील, संकेत उमेश मेत्रे, अशोक विलास पाटील ಹಾಗೂ ಸಂತೋಷ್ ದೋಂಡಿಬಾ ಶೇಳಾರ್ ಸೇರಿದಂತೆ ಒಟ್ಟು 7 ಮಂದಿಯನ್ನು ಬಂಧಿಸಿದ್ದಾಗಿ ತಿಳಿಸಿದರು. ಶ್ರೀಕಾಂತ್ ಹಾಗೂ ದತ್ತಾತ್ರೇಯ. ಶ್ರೀಕಾಂತ್ ತೋರಾವತ್ 40 ವರ್ಷ, ಸಂಕೇಶ್ವರ ನಿಡಿಸೋಸಿ ರಸ್ತೆಯಲ್ಲಿ ತಮ್ಮ ಮೋಟಾರ್ ಸೈಕಲ್ ಮೇಲೆ ಸಂಚರಿಸುತ್ತಿದ್ದ ವೇಳೆ ಸಿಡ್ಲಾಳಿ ಬಳಿ ಮನೆಯ ಕಾಂಪೌಂಡ್ ಹತ್ತಿರ ನಿಡಿಸೋಸಿ ಕಡೆಯಿಂದ ಕಾರಿನಲ್ಲಿ ಬಂದ ಆರೋಪಿಗಳು ದತ್ತಾತ್ರೇಯನನ್ನ ಹಿಂಬಾಲಿಸಿ ಮೋಟಾರ್ ಸೈಕಲ್ಗೆ ಹೊಡೆದಿದ್ದಾರೆ. ಬಳಿಕ ತಲವಾರ್ನಿಂದ ಕುತ್ತಿಗೆ ಹಾಗೂ ದೇಹದ ವಿವಿಧ ಭಾಗಗಳಿಗೆ ಹಲ್ಲೆ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿ ಪರಾರಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೋಮವಾರ ಫೆಬ್ರವರಿ 23ನೇ ತಾರೀಕು ಒಂದು ದತ್ತಾತ್ರೇಯ ಎಂಬುವರು ಮತ್ತು ಅವರ ಫ್ರೆಂಡ್ ರಾತ್ರಿ ಅವರ ಕಲ್ಯಾಣ ಮಂಟಪದಿಂದ ಅವರ ಮನೆಗೆ ಹೋಗುವ ಸಂದರ್ಭದಲ್ಲಿ 2 ವೀಲರಲ್ಲಿ ಸ್ಕೂಟಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಒಂದು 4-5 ಮಂದಿ ಒಂದು ಆಲ್ಟೋ ಗಾಡಿಯಲ್ಲಿ ಬಂದು ಇವ್ರ ಗಾಡಿಯಲ್ಲಿ ಟಚ್ ಮಾಡಿ, ಅದಾದಮೇಲೆ ಇವರನ್ನು ಗಂಭೀರವಾಗಿ ಒಂದು ತಲ್ವಾರ್ ಇಟ್ಕೊಂಡು ಒಂದು 3 ಜನ ಒಂದು ತಲ್ವಾರ್ ಇಟ್ಕೊಂಡು ಹೊಡೆಯಕ್ಕೆ ಬಂದರು. ಅದರಲ್ಲಿ ಇನ್ನೊಂದು ಇಬ್ಬರು ಅಲ್ಲಿ ಗಾಡಿಯಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಾ ಇರೋದು ಕಂಡು ಬಂತು. ತಲ್ವಾರಲ್ಲಿ ಗಂಭೀರವಾದ ರೀತಿಯಲ್ಲಿ ಕುತ್ತಿಗೆಗೆ ಹೊಡೆಯುತ್ತಾರೆ ಮತ್ತು ಕೈಯಲ್ಲಿ ಒಂದು ಗಂಭೀರವಾದ ಗಾಯ ಆಗಿರುತ್ತದೆ. ಈ ಕೇಸನ್ನು ತನಿಖೆಯನ್ನು ನಾವು ಮುಂದುವರೆದು ನೋಡುವಾಗ ಇವರು ಯಾಕೆ ಆಗಿದೆ ಎಂಬ ತನಿಖೆಯನ್ನು ನಾವು ಶುರು ಮಾಡಿದ್ವಿ. ತನಿಖೆ ಶುರು ಮಾಡಿ 24 ತಾಸಲ್ಲಿ ಅದರಲ್ಲಿ ಇನ್ವಾಲ್ವ್ ಆಗಿರುವ 7 ಆರೋಪಿಗಳನ್ನು ಕೂಡ ನಾವು ಪತ್ತೆ ಮಾಡಿದ್ವಿ. ಇನ್ನೂ ಒಂದು 2 ಆರೋಪಿಯನ್ನು ಪತ್ತೆ ಮಾಡಬೇಕಾಗಿದೆ. ಸೊ ಇದು ಹಿನ್ನೆಲೆ ಏನಂದ್ರೆ ನಾವು ನೋಡುವ ಸಂದರ್ಭದಲ್ಲಿ ಈ ದತ್ತಾತ್ರೇಯ ಶ್ರೀಕಾಂತ್ ತೊರಾವಟ್ ಇವರು RSS ಅಲ್ಲಿ ತಾಲೂಕು ಕಾರ್ಯವಾಹಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಇದಕ್ಕೆ ಹಿಂದೆ ಸಮೀರ್ ಪಾಟೀಲ್ ಎಂಬವರು RSS ಕಾರ್ಯವಾಹಕಾಗಿ ತಾಲೂಕು ಲೆವೆಲ್ ಕಾರ್ಯವಾಹಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಇವರು ಲೀಡ್ ತೊಗೊಂಡಾದ್ಮೇಲೆ ಬೇರೆ ಯಾರಿಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಒಂದು ದ್ವೇಷ ಇಬ್ಬರಿಗೆ ಇದೆ. ಅದು ಜೊತೆಗೆ ಸಾಮರಾವ್ ಯಾದವ್, ಇವನು ಸಮೀರ್ ಪಾಟೀಲ್ ಅವನ ಫ್ರೆಂಡ್. ಸಾಮರಾವ್ ಯಾದವ್ಗೂ ಮತ್ತು ದತ್ತಾತ್ರೇಯಕ್ಕೆ ಇದಕ್ಕೆ ಹಿಂದೆನೇ ಕೂಡ ಸಮಸ್ಯೆ ಇತ್ತು. ಮತ್ತು ಇವನು ಸಾಮರಾವ್ ಮತ್ತು ಸಮೀರ್ ಪಾಟೀಲ್ ಇಬ್ಬರು ಸೇರಿಕೊಂಡು ದತ್ತಾತ್ರೇಯನ ಒಡೆದು ಸಾಯಿಸೋದ್ರಿಂದ ನಾವು ಪೊಲಿಟಿಕಲಿ ಇಲ್ಲಿ ಲೀಡ್ ತಗೊಳ್ಳೋದಕ್ಕೆ ಅವಕಾಶ ಇರ್ತದೆ ಅಂದರೆ ಹೇಳಿಕೊಂಡು ಇಬ್ಬರು ಅವರನ್ನು ಕೊಲೆ ಮಾಡುವುದಕ್ಕೆ ಪ್ರಯತ್ನಿಸ್ತಾರೆ. ಇಬ್ಬರು ಕೊಲೆ ಮಾಡುವುದಕ್ಕೆ ಪ್ರಯತ್ನಿಸುವ ಸಂದರ್ಭದಲ್ಲಿ ಸಾಕಾರಕ್ಕೆ ಇದಕ್ಕೆ ಹಿಂದೆ ಇವ್ರಿಗೆ ಗೊತ್ತಿರುವವರು ಮರ್ಡರ್ ಕೇಸಲ್ಲಿ ಆರೋಪಿಗಳಾಗಿರುವ ಕೆಲವೊಬ್ಬರನ್ನು ಮಹಾರಾಷ್ಟ್ರದಿಂದ ಕರೀತಾರೆ. ಸುನಿಲ್ ಪಾಂಡವ್ ಮತ್ತು ಸೂರಜ್ ವೈದ್ಯ ಎಂದು 2 ವ್ಯಕ್ತಿಗಳನ್ನು ಕರೀತಾರೆ. ಇನಿಷಿಯಲಿ ಕರೆದು ಸಮೀರ್ ಪಾಟೀಲ್ ಅವನ ಫಾರ್ಮ್ ಹೌಸಲ್ಲಿ ಇಟ್ಕೊಂಡು ಒಂದು 3 ದಿವಸ ಇವರು ಮೂವ್ಮೆಂಟನ್ನು ವಾಚ್ ಮಾಡ್ತಾ ಇರ್ತಾರೆ. ದತ್ತಾತ್ರೇಯನ ಮೂವ್ಮೆಂಟನ್ನು ವಾಚ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಕೊಲೆ ಮಾಡೋದಕ್ಕೆ ಇನ್ನೂ ಒಬ್ಬರಿಬ್ಬರು ಸಾಕಾರ ಬೇಕಂದ್ರೆ ಇನ್ನೊಂದು ಕೊಲೆ ಆರೋಪಿ ಸಂಕೇತ್ ಮೇತ್ರಿ ಎಂಬವನು, ಅವನು ಮಹಾರಾಷ್ಟ್ರ ಇಂಚಲ್ಕರಂಜಿ ಏರಿಯಾನಲ್ಲಿ ಇವನ್ ಕಡೆ ಸಾಕಾರ ಹೇಳ್ತಾರೆ. ಅವನು ಒಂದು 2 ಹುಡುಗರನ್ನು ಬಾಳು ಮತ್ತು ಶ್ರೀ ಎಂಬ 2 ಜನರನ್ನು ಕಳಿಸ್ತಾನೆ. ಸೊ ಒಟ್ಟು 5 ಜನ ಅವತ್ತು ಸೋಮವಾರ ರಾತ್ರಿಯ 9 ಗಂಟೆಗೆ 5 ಜನ ಆಲ್ಟೋ ಗಾಡಿಯಲ್ಲಿ ಬಂದು ಇವನನ್ನು ಗಂಭೀರವಾಗಿ ಹೊಡೆದಿರ್ತಾರೆ. ಸಮೀರ್ ಪಾಟೀಲ್ ಎಂಬವನು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೂಡ ನೀಡಿರ್ತಾನೆ. ಈ ಸಂದರ್ಭದಲ್ಲಿ ಈ ಕೇಸಲ್ಲಿ ಫಾರ್ಮ್ ಹೌಸಲ್ಲಿ ಇರೋ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಕೊಲೆಗೆ ಮತ್ತು ಕೊಲೆ ಮಾಡುವ ಪ್ರಯತ್ನ ಮಾಡಿರೋರಿಗೆ ಸಹಕಾರ ಕೊಟ್ಟಿರುವ ಮತ್ತು ಹಾರ್ಬರಿಂಗ್ ಅಂದರೆ ಹೇಳ್ತೀವಿ, ಒಂದು ಕ್ರೈಮಲ್ಲಿ ಗೊತ್ತಿದ್ದರೂ ಕೂಡ ಸಹಕಾರ ಮಾಡಿರುವ ಇನ್ನೂ 2 ಕೂಡ ಅಶೋಕ್ ಪಾಟೀಲ್ ಮತ್ತು ಸಂತೋಷ್ ಇವರು ಸಹಕಾರ ಕೊಟ್ಟಿರೋದಕ್ಕೆ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ಟು 7 ಜನವನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನೂ 2 ಅರೆಸ್ಟ್ ಮಾಡಬೇಕಾಗಿದೆ. ಸೊ ಈ ಕೇಸನ್ನು 24 ತಾಸಲ್ಲಿ ನಮ್ಮ DSP ರವಿನಾಯಕ್ ಅವರ ಟೀಮನ್ನು ಅಲ್ಲಿ ಸಂಪೂರ್ಣವಾಗಿ ಎಂಟೈರ್ ಸಬ್ ಡಿವಿಷನ್ ಟೀಮನ್ನು ಯೂಸ್ ಮಾಡಿದ್ದಾರೆ. ಪರ್ಸನಲ್ ಆಗಿ ವೈಯಕ್ತಿಕವಾಗಿ ನಾನು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ವಿ. ಮತ್ತು ಸಂಕೇಶ್ವರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಔಜಿ ಅವರು ಮತ್ತು ಯಮಕಂಡ್ಮರಡಿ ಪೊಲೀಸ್ ಇನ್ಸ್ಪೆಕ್ಟರ್ ಜಾವೇದ್, ಹುಕ್ಕೇರಿ ಇನ್ಸ್ಪೆಕ್ಟರ್ ಮತ್ತು ಘಟ್ಟಪ್ರಭಾ ಇನ್ಸ್ಪೆಕ್ಟರ್ ಮುಲ್ಲಾದವರು, ಶ್ರೀಶೈಲ್ ಬೈಕೋಡ್, ಮೂಡಲ್ಗಿ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ 24 ತಾಸಲ್ಲಿ ಇಂಪಾರ್ಟೆಂಟ್ ಅಕ್ಯೂಸರ್ ಎಲ್ಲನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ಕೇಸಲ್ಲಿ ನಮ್ಮ ಸಿಬ್ಬಂದಿಗಳು ಭಾಳಷ್ಟು ಜನ ರಾತ್ರಿ ಪೂರ್ತಿ ಕೆಲಸ ಮಾಡಿ ಒಂದೇ ದಿವಸದಲ್ಲಿ ಅಕ್ಯೂಸರ್ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ.
ಟೆಕ್ನಿಕಲಿ ಮತ್ತು ಏನೇನು ನಮಗೆ ಎವಿಡೆನ್ಸ್ ಸಿಗುತ್ತದೋ ಅದೆಲ್ಲ ಕಲೆಕ್ಟ್ ಮಾಡ್ತೀವಿ. ಈ ಕೇಸಲ್ಲಿ ನಮಗೆ ಬಿಗ್ ಚಾಲೆಂಜ್ ಏನಂದ್ರೆ, ಈಗ ಅರೆಸ್ಟ್ ಮಾಡಿರೋದು ನಮಗೆ ಚಾಲೆಂಜ್ ಆಗಿ ನಾವು ತೊಗೊಂಡಿಲ್ಲ. ಈ ಕೇಸಲ್ಲಿ ಇನ್ವಾಲ್ವ್ ಆಗಿರೋ ಅಷ್ಟು ಜನರನ್ನು ನಾವು ಖಂಡಿತವಾಗಿ ಕನ್ವಿಕ್ಷನ್ ತೊಗೊಳ್ತೀವಿ. ಈ ಕೇಸಲ್ಲಿ ಇವರೆಲ್ಲರೂ ಕೂಡ ಜೈಲಿಗೆ ಹೋಗ್ತಾರೆ. ಸೊ ಕೇಸ್ ಇವತ್ತು ಅರೆಸ್ಟ್ ಮಾಡಿ ಏನೋ ಒಂದು 6 ತಿಂಗಳು 1 ವರ್ಷ ನಾವು ಜೈಲಲ್ಲಿ ಈಗ ಸದ್ಯಕ್ಕೆ ಇರೋದ್ರಲ್ಲಿ ನಮ್ಮ ಚಾಲೆಂಜ್ ಇಲ್ಲ. ನಾವು ಚಾಲೆಂಜ್ ಆಗಿ ತೊಗೊಳ್ತೀವಿ. ಇಂಥ ಒಂದು ಅಕ್ರಮ ಚಟುವಟಿಕೆಯಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೆ ಅಂದರೆ ಅವರು ಎಲ್ಲರನ್ನು ಕೂಡ ನಾವು ಜೈಲಿಗೆ ಕಳಿಸ್ತೀವಿ, ಕನ್ವಿಕ್ಷನ್ ತೊಗೊಳ್ತೀವಿ. ಸಂಕೇಶ್ವರ ಸ್ಟೇಷನ್ ಲಿಮಿಟಲ್ಲಿ ಆಗುತ್ತೆ. ಇಲ್ಲ, ಎಮ್ಕಂಡ್ ಇನ್ಸ್ಪೆಕ್ಟರ್ ಕೂಡ ಅವರು ಇನ್ವಾಲ್ವ್ ಆಗಿದ್ದಾರೆ. ಸಂಕೇಶ್ವರ ಇನ್ಸ್ಪೆಕ್ಟರ್, ಎಮ್ಕಂಡ್ ಇನ್ಸ್ಪೆಕ್ಟರ್, ಹುಕ್ಕೇರಿ ಇನ್ಸ್ಪೆಕ್ಟರ್ ಮತ್ತು ಮೂಡಲ್ಗಿರಿ ಸರ್ಕಲ್ ಇನ್ಸ್ಪೆಕ್ಟರ್ ಜಾವೇದ್, ಘಟಪ್ರಭಾ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಟೀಮ್ ಆಗಿ ಕೆಲಸ ಮಾಡಿದ್ದಾರೆ. ಅರೆಸ್ಟ್ ಆಗಿರೋರು ಸೊ ಮರ್ಡರ್ ಕೇಸ್ ಅಕ್ಯೂಸ್ಡ್ ಮತ್ತು ಇವರೆಲ್ಲ ಬಾಡಿಲಿ ಅಫೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋರು ಇದ್ದಾರೆ. ಇನ್ಕ್ಲೂಡಿಂಗ್ ಇದರಲ್ಲಿ ಗಂಭೀರವಾದ ಗಾಯವಾಗಿರುವ ದತ್ತಾತ್ರೇಯ ಎಂಬೆಲ್ಲ ಕೂಡ ಒಂದು ಮರ್ಡರ್ ಕೇಸ್ ಮತ್ತು ರಾಬರಿ ಕೇಸ್ ಇದೆ. ಸೊ ಇದರಲ್ಲಿ ಇರುವ ಎಲ್ಲರೂ ಕೂಡ ವಿಕ್ಟಿಮ್ ಅಕ್ಯೂಸ್ಡ್ ಎಲ್ಲರೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರೋರು. ಸೊ ಯಾವುದೇ ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಮುಂದುವರಿಯುವ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ನಮಗೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ತೀವಿ. ಸೊ ಅದಕ್ಕೂ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಯಾವುದೇ ಒಂದು ಸಣ್ಣ ಇಶ್ಯೂ ಆಗುತ್ತೆ ಅಂದ್ರೆ ನಾವು ಗಡಿಪಾರು ಮಾಡ್ತೀವಿ. ನೆಕ್ಸ್ಟ್ ಕೇಸ್ ಗಾಯಾಳುವನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗಿದೆ. ವೈಯಕ್ತಿಕ ವೈಷಮ್ಯ ಹಾಗೂ ಸಂಘಟನಾ ವಿಚಾರದ ಮನಸ್ತಾಪವೇ ಹಲ್ಲೆಗೆ ಕಾರಣ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದರು. ನಾಯಕತ್ವದ ವಿಚಾರವಾಗಿ ಉಂಟಾದ ಕಲಹದಿಂದ ಈ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಬಂಧಿತರಿಂದ 1 ತಲವಾರು, 3 ಮೊಬೈಲ್ ಫೋನ್ಗಳು ಹಾಗೂ 1 ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಪರಾರಿಯಾಗಿರುವ ಆರೋಪಿತರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾಗಿ ಎಸ್ಪಿ ಮಾಹಿತಿ ನೀಡಿದರು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए आराधना।